ನಮಸ್ಕಾರ ಗುರು. ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಏನಪ್ಪಾ ಅಂದ್ರೆ ಮೇ 8ಕ್ಕೆ ಏನಾಗಿತ್ತು ಗೊತ್ತು ಎಲ್ರಿಗೂ. ಯಾಕಂತಂದ್ರೆ ಆ ಮ್ಯಾಚ್ ನಡೀತಾ ಇತ್ತು ಧರ್ಮಶಾಲಲ್ಲಿ. ಯಾವ್ದು ಅಂದ್ರೆ ಪಂಜಾಬ್ ಕಿಂಗ್ಸ್ ವರ್ಸಸ್ DC ಮ್ಯಾಚ್ ನಡೀತಾ ಇತ್ತು ಗುರು. ಸಡನ್ ಆಗಿ ಸ್ಥಗಿತವಾಗಿತ್ತು IPL ಆ ಟೈಮಲ್ಲಿ. ಯಾಕಪ್ಪ ಅಂತಂದ್ರೆ ಇದು ವಾರ ಎಲ್ಲ ನಡೀತಾ ಇತ್ತಲ್ಲ, ಸೊ ಅದ್ರ ಬಗ್ಗೆ ಎಲ್ಲ ನಾವು ಡಿಸ್ಕಸ್ ಮಾಡಿದ್ವಿ. ಏನಪ್ಪಾ ಅಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ ಗುರು, ಸೈನಿಕರು ಆತರ ಹೋರಾಡಿದಕ್ಕೆ ನಾವ್ ಇಲ್ಲಿದೀವಿ. ಸೊ ಅವ್ರಿಗೆ ನಮ್ ಕಡೆಯಿಂದ ಅನಂತ ಧನ್ಯವಾದಗಳು. ಏನಪ್ಪಾ ಅಂದ್ರೆ ಆ ಟೈಮಲ್ಲಿ ಸ್ಥಗಿತವಾಗಿತ್ತು IPL. ಇನ್ನೇನು ಸ್ಟಾರ್ಟ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಸೆಪ್ಟೆಂಬರ್ ಅಲ್ಲಿ ಸ್ಟಾರ್ಟ್ ಆಗುತ್ತೋ ಯಾವಾಗ ಸ್ಟಾರ್ಟ್ ಆಗುತ್ತೋ ಅಂತ ಗೊತ್ತಿರಲಿಲ್ಲ ಗುರು. ಬಟ್ ಸಡನ್ ಆಗಿ ಆಮೇಲೆ ಸ್ವಲ್ಪ ಎಲ್ಲ ಇದು ಸೀಸ್ ಫೈರ್ ಅದು ಇದು ಎಲ್ಲ ಆದ್ಮೇಲೆ ಸಡನ್ ಆಗಿ ನಾಳೆ ಮೇ 17 ಗುರು, ನಾಳೆಯಿಂದ IPL ಮತ್ತೆ ಶುರು ಆಗುತ್ತೆ. ಒಂಥರ ರೆಸ್ಯೂಮ್ ಆಯ್ತು IPL ಅಂತ ಹೇಳ್ಬೋದು. ನಾಳೆಯಿಂದ RCB ವರ್ಸಸ್ KKR ಇಂದಾನೇ ಸ್ಟಾರ್ಟ್ ಮಾಡಿದ್ದಾರೆ ಗುರು. ನಾಳೆ ಒಂದು ಮ್ಯಾಚ್ ಅಂದ್ರೆ RCB ವರ್ಸಸ್ KKR ಮ್ಯಾಚ್ ಸಾಕತ್ತಾಗಿರುತ್ತೆ. ಯಾಕಪ್ಪ ಅಂದ್ರೆ ಮ್ಯಾಚ್ ಬರಕ್ಕಿಂತ ಮುಂಚೆ ಗುರು, ಈ ಒಂದು ವಾರದಲ್ಲಿ ಹೋದ ಒಂದು ವಾರದಲ್ಲಿ ಏನೇನೋ ಆಗೋಗಿದೆ. ನಮ್ಮ ರೋಹಿತ್ ಶರ್ಮಾ ಅವರ ಏನು ಟೆಸ್ಟ್ಗೆ ವಿದಾಯ ಹೇಳಿದ್ದು, ಆಮೇಲೆ ನಮ್ಮ ಕೊಹ್ಲಿ ಕಾಕ ಟೆಸ್ಟ್ಗೆ ವಿದಾಯ ಹೇಳಿದ್ದು, ಎಲ್ಲರೂ ಹೆಂಗಂದ್ರೆ ಒಂಥರ ದಡ ಅಂತ ಬಡ್ದಂಗಾಯ್ತು ಗುರು. ಆ ತರ ಆಗ್ಬಿಡ್ತು. ಯಾಕಂತಂದ್ರೆ ಈ ಕಡೆ ಕೊಹ್ಲಿ ಅವರು ಇನ್ನೂ 2 ವರ್ಷ ಇನ್ನೊಂದು WTC ಸೈಕಲ್ ಆಡ್ತಾರೆ ಏನೋ ಅಂತ ಅನ್ಕೊಂಡಿದ್ವಿ. ಬಟ್ ಅದು ಆಗ್ಲಿಲ್ಲ, ರಿಟೈರ್ಡ್ ಕೊಟ್ಬಿಟ್ರು. ಏನಂದ್ರೆ ಮೇನ್ ಇಂಪಾರ್ಟೆಂಟ್ ಇವಾಗ ನಾಳೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಗುರು, ಫುಲ್ಲು ಒಂಥರ ವೈಟ್ ಬಿಳಿ ಜರ್ಸಿ ವೈಟ್ ಜರ್ಸಿ ಕಲರವ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ. ನೋಡ್ಬೇಕು ಏನಾಗುತ್ತೆ ಅಂತ. ಅದೊಂಥರ ಫುಲ್ ಕುತೂಹಲದಿಂದ ನೋಡ್ತಾ ಇದ್ದೀನಿ ಗುರು. ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನಮ್ಮ RCB ಫ್ಯಾನ್ಸ್ ಆಗ್ಲಿ, ಇಂಡಿಯನ್ ಫ್ಯಾನ್ಸ್ ಆಗ್ಲಿ, ಯಾರೇ ಇರ್ಲಿ, ಇಂಡಿಯನ್ ಟೀಮ್ ಫ್ಯಾನ್ಸ್ ಆಗ್ಲಿ, ಒಂಥರ ಹೆಂಗೆ ಬಿಳಿ ಜರ್ಸಿ ಹಾಕೊಂಡ್ ಬಂದ್ಬಿಟ್ಟು ಕಲರವನ್ನ ಸೃಷ್ಟಿಸ್ತಾರೆ ಅಂತ ನೋಡ್ಬೇಕು ಅಂತ ಅನಿಸ್ತಾ ಇದೆ. ಸೊ ನಾಳೆ ಮಜಾ ಅಂತೂ ಇರುತ್ತೆ. ಇದೊಂದು ಮೇನ್ ಇವೆಂಟ್ ಆಗುವಂತ ಎಲ್ಲಾ ಲಕ್ಷಣಗಳಿದಾವೆ ಗುರು. ಯಾಕಂದ್ರೆ ಇದು ಹಿಂದೂ ಆಗಿಲ್ಲ, ಮುಂದೆ ಆಗುತ್ತಿಲ್ಲ ಗೊತ್ತಿಲ್ಲ, ಬಟ್ ಈ ತರ ಆದ್ರೆ ಮಜಾ ಇರುತ್ತೆ. ಇನ್ನು ಈ RCB ವರ್ಸಸ್ KKR ಮ್ಯಾಚ್ ಗೆ ಬರೋದಾದ್ರೆ ಗುರು, ಈ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಹೆಂಗೆ ಸ್ಟ್ಯಾಟ್ಸ್ ಏನಿದೆ, ಆಮೇಲೆ ಪ್ಲೇಯಿಂಗ್ 11 ಏನಾದ್ರು ಚೇಂಜಸ್ ಇದೆನಾ, ಮ್ಯಾಚ್ ಅಪ್ಸ್ ಏನು, ಏನ್ ಕತೆ, ಇದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡೋಣ ಗುರು. ಫಸ್ಟ್ ಆಫ್ ಆಲ್ ಸ್ಟ್ಯಾಟ್ಸ್ ಬಗ್ಗೆ ಮಾತಾಡೋಣ. ಏನಂದ್ರೆ RCB ವರ್ಸಸ್ KKR ಇಲ್ಲಿವರೆಗೂ ಆಲ್ಮೋಸ್ಟ್ 35 ಮ್ಯಾಚಸ್ ನಡೆದಿದ್ದಾವೆ ಗುರು. ಅದ್ರಲ್ಲಿ ನಮ್ಮ RCB ಅವರು 15 ಗೆದ್ದಿದ್ದಾರೆ, 20 KKR ಅವ್ರು ಗೆದ್ದಿದ್ದಾರೆ. ಆಮೇಲೆ ಇಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನಾವು 2015ರಲ್ಲಪ್ಪ ಲಾಸ್ಟ್ ಟೈಮ್ KKR ಅವ್ರಿಗೆ ಸದೆ ಪಡೆದಿದ್ದು ಎಲ್ಲಂದ್ರೆ ಅಂದ್ರೆ ಯಾವ ಇಸ್ವಿಲಿ ಅಂತಂದ್ರೆ 2015ರಲ್ಲಿ. ಸೊ ಹಂಗ್ ನೋಡೋದಾದ್ರೆ ಲಾಸ್ಟ್ 5 ಮ್ಯಾಚ್ ಕಂಟಿನ್ಯೂಸ್ ಆಗಿ ಗೆದ್ದಿದ್ದಾರೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ KKR ಅವರು. ಪ್ಲೇಯಿಂಗ್ 11 ಬರೋಣ. ಸೊ ಪ್ಲೇಯಿಂಗ್ 11 ಅಲ್ಲಿ ಏನಾದ್ರೂ ಚೇಂಜಸ್ ಇದೆನಾ ಗುರು ಅಂತ ಕೇಳಿದ್ರೆ, RCB ಆಗ್ಲಿ KKR ಆಗ್ಲಿ ಯಾವ ತಂಡದಲ್ಲಿ ಏನೇನು ಬದಲಾವಣೆ ಇದೆ ಅಂತ ಕೇಳೋದಾದ್ರೆ, ಫಸ್ಟ್ RCB ಪ್ಲೇಯಿಂಗ್ 11 ಅಲ್ಲಿ ಕೊಹ್ಲಿ ಕಾಕ ಇರ್ತಾರೆ, ಸಾಲ್ಟ್ ಉಪ್ಪಣ್ಣ ಇಬ್ರು ಕನ್ಫರ್ಮ್ ಅನ್ಕೊಳ್ಳಿ. ಆಮೇಲೆ ನಂಬರ್ 3 ಬರೋಣ. ನಂಬರ್ 3ಗೆ 3 ಕಾಂಪಿಟೇಷನ್ ಇದಾರೆ ಗುರು. ಅಂದ್ರೆ 3 ಪ್ಲೇಯರ್ಸ್ ಇದಾರೆ. ಯಾಕಂದ್ರೆ ದೇವದತ್ ಪಡಿಕಲ್ ಅವರ ಜಾಗದಲ್ಲಿ ಮಯಾಂಕ್ ಅಗರ್ವಾಲ್ ಬಂದಿದಾರಲ್ವಾ. ಸೊ ಪಡಿಕಲ್ ಆಡೋ ಜಾಗದಲ್ಲಿ ಮಯಾಂಕ್ ಅಗರ್ವಾಲ್ ಆಡ್ತಾರೆ ಅಂತ ನನಗನ್ನಿಸ್ತಾ ಇದೆ, ಪರ್ಸನಲ್ ಒಪಿನಿಯನ್. ಇಲ್ಲ ಗುರು, ನಮ್ಗೆ ದಾಡ ಬಾಡ ಹೊಡಿಯುವಂತ ಪ್ಲೇಯರೇ ಬೇಕು, ನಮಗೊಂದು ಏನೋ 1ನೇ ಬಾಲಿಂದಾನೇ ಸ್ಟಾರ್ಟ್ ಮಾಡ್ಬೇಕು ಅನ್ನೋ ತರ ಯಾರಾದ್ರೂ ಪ್ಲೇಯರ್ ಇದ್ರೆ ಅವ್ರನ್ನ ಆಡ್ಸೋಣ ಅಂತ ಅಂದ್ರೆ ಸ್ವಸ್ತಿಕ್ ಚಿಕಾರನು ಇದ್ದಾನೆ ಅಣ್ಣ. ಸೊ ಅವ್ರನ್ನ ಆಡ್ಸ್ಬೋದು. ಇಲ್ಲ ಗುರು, ನಮ್ಗೆ ಲೆಫ್ಟ್ ಕಾಂಬಿನೇಷನ್ ಇಲ್ಲ ಅಲ್ಲಿ ಅಂತ ಅಂದ್ರೆ ಟಾಪ್ 6 ಅಲ್ಲಿ ನೋಡೋದಾದ್ರೆ ಕೃಣಾಲ್ ಪಾಂಡ್ಯ ಬಿಟ್ರೆ ಬಾಕಿ ಯಾರು ಲೆಫ್ಟ್ ಹ್ಯಾಂಡ್ರೇ ಇಲ್ವಲ್ಲಪ್ಪ. ಸೊ ಇನ್ನೊಬ್ಬರು ಯಾರಾದ್ರೂ ಲೆಫ್ಟ್ ಹ್ಯಾಂಡರ್ ಬೇಕು ಅಂತಂದ್ರೆ ನೀವು ರಸಿಕ್ ದಾರ್ನ ಬೌಲಿಂಗ್ ಅಲ್ಲಿ ಹಾಕೊಂಡ್ಬಿಟ್ಟು ಈ ಕಡೆ ಜೇಕಬ್ ಬೇತಲ್ನ ಆಡಿಸ್ಬೋದು ಗುರು. ನಾನ್ ರಸಿಕ್ ದಾರ್ನ ಯಾಕೆ ಆಡಿಸ್ತಿದ್ದೀನಿ ಅಂತಂದ್ರೆ, ನಮ್ಗೆ ಯಶ್ ದಯಾಲು, ರಸಿಕ್ ದಾರು, ಆಮೇಲೆ ಈ ಕಡೆ ಭುವಿ ಅವರು, ಸೊ 3 ಜನ ಇಂಡಿಯನ್ ಪ್ಲೇಯರ್ಸ್ ಆಗ್ಬಿಡ್ತಾರೆ. ಸೊ ಫಾರಿನ್ ಪ್ಲೇಯರ್ಸ್ ಅಂದ್ರೆ ಫಾರಿನ್ ಸ್ಲಾಟ್ ಹೆಂಗಿದೆ ಅಂತಂದ್ರೆ ಟೀಮ್ ಡೇವಿಡ್, ಶೆಫರ್ಡ್, ಉಪ್ಪಣ್ಣ ಆಡಿದ್ರೆ ಜೇಕಬ್ ಬೇತಲ್ ಒಂದೇ ಆಪ್ಷನ್ ಅಲ್ವಾ. ಆ ತರ ನೋಡಿದ್ರೆ ಲುಂಗಿ ಅಂಗಡಿ ಆಡಕ್ಕಾಗಲ್ಲ. ಸೊ ನುವಾನ್ ತುಷಾರ್ ಆಗ್ಲಿ, ಲುಂಗಿ ಅಂಗಡಿ ಆಗ್ಲಿ, ಯಾರಾದ್ರೂ ಒಬ್ರು ಫಾರಿನ್ ಬೌಲರ್ಸ್ ನ ಆಡ್ಸಕ್ಕಾಗಲ್ಲ. ಸೊ ಇದೊಂದು ಆಪ್ಷನ್ ಇದೆ ಹೇಳ್ತಾ ಇರೋದು. ಬಟ್ ನನಗೆ ಕೇಳಿದ್ರೆ ಡೈರೆಕ್ಟ್ ಆಗಿ ಮಯಾಂಕ್ ಅಗರ್ವಾಲ್ ನ ಆಡಿಸ್ತೀನಿ ಗುರು. ಆಮೇಲೆ ಈ ಕಡೆ ರಜತ್ ಪತಿದಾರ್. ಅಂದ್ರೆ ಕೆಲವೊಂದು ಸುದ್ದಿಗಳೆಲ್ಲ ಬಂದ್ವು, ನಾವೆಲ್ಲ ಲೈವ್ ಅಲ್ಲಿ ಹೇಳ್ತಾ ಇದ್ವಿ, ಏನಂದ್ರೆ ಇಂಜುರಿ ಇದೆ ಅದೆಲ್ಲ ಓಕೆ, ಬಟ್ ಆಸ್ ಎ ಇಂಪ್ಯಾಕ್ಟ್ ಪ್ಲೇಯರ್ ಆಗಾದ್ರೂ ಆಡ್ತಾರೆ ಅಂತ ಕನ್ಫರ್ಮ್ ಅಂತ ಆಗ್ತಾ ಇದೆ ಗುರು. ಯಾಕಂತಂದ್ರೆ ನಿನ್ನೆ ಎಲ್ಲ ಫುಲ್ ಪ್ರಾಕ್ಟೀಸ್ ಎಲ್ಲ ಮಾಡಿದ್ದಾರೆ. ಸೊ ಅಟ್ ಲೀಸ್ಟ್ ಆಸ್ ಅನ್ ಇಂಪ್ಯಾಕ್ಟ್ ಪ್ಲೇಯರ್ ಆದ್ರೂ ಆಡ್ಬೋದು ಅಂತ. ಏನೋ ಇನ್ ಕೇಸ್ ನಮ್ಮ ರಜತ್ ಅಣ್ಣ ನಾಳೆ ಆಡ್ಲಿಲ್ಲ ಅನ್ಕೊಳ್ಳಿ, ಅವ್ರ ಜಾಗದಲ್ಲಿ ಯಾರಾದ್ರೂ ಆಡಿಸ್ತೀರಾ ಅಂತಂದ್ರೆ ಇದೇ ಆಪ್ಷನ್ ಇದೆ ನೋಡಿ. ಅಂದ್ರೆ ಮಯಾಂಕ್ ಅಗರ್ವಾಲ್ 3ನೇ ಸ್ಥಾನ ಕಳೆದ್ರೆ ನಂಬರ್ 4ಗೆ ಸ್ವಸ್ತಿಕ್ ಚಿಕರ್ನ ಆಡಿಸ್ಬೇಡ ಅಣ್ಣನ. ಸೊ ಆ ತರ ಒಂದು ಆಪ್ಷನ್ಸ್ ಇದಾವೆ. ಅದು ಬಿಟ್ರೆ ಬಾಕಿ ಎಲ್ಲ ಜಿತೇಶ್ ಶರ್ಮಾ ಆಯ್ತು, ಮತ್ತೆ ಕೃಣಾಲ್ ಪಾಂಡ್ಯ, ರಮರಿಯಾ ಶೆಫರ್ಡ್, ಟೀಮ್ ಡೇವಿಡ್ ಎಲ್ರು ಇದಾರೆ ಗುರು. ಏನು ತೊಂದರೆ ಇಲ್ಲ. ಫಾಸ್ಟ್ ಬೌಲಿಂಗ್ ಅಲ್ಲಿ ಗುರು ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ಯಾಕಂದ್ರೆ ಹೇಜಲ್ವುಡ್ ಇನ್ನು ಕನ್ಫರ್ಮೇಶನ್ ಎಲ್ಲ ಬರ್ತಾರೆ ಅಂತ ಹಿಂದೂಸ್ತಾನ್ ಟೈಮ್ಸ್ ಅವ್ರು ಹೇಳಿದ್ರು. ನಾವು ಲೈವಲ್ಲೂ ಡಿಸ್ಕಸ್ ಮಾಡಿದ್ವಿ. ಬಟ್ ಯಾವಾಗ ಬರ್ತಾರೋ ಏನ್ ಕತೆ ಗೊತ್ತಿಲ್ಲ. ಇನ್ನು ಲುಂಗಿ ಅಂಗಡಿ ಅವ್ರ ಜಾಗದಲ್ಲಿ ಆಡ್ತಾರೆ. ಬಟ್ ಲುಂಗಿ ಅಂಗಡಿ ಅವರು ಪ್ಲೇ ಆಫ್ಸ್ ಅಂದ್ರೆ ಮೇ 27ಕ್ಕೆ ಜುಪ್ ಅಂತ ಹೋಗ್ಬಿಡ್ತಾರೆ ಗುರು. ಸೊ ಅದಕ್ಕೆ ನುವಾನ್ ತುಷಾರನೂ ಇದಾರೆ ಆಪ್ಷನಲ್.
ಸೊ ನೋಡ್ಬೇಕು, ಲುಂಗಿ ಅಂಗಡಿನ ಆಡಿಸ್ಬಿಟ್ಟು ಆಮೇಲೆ ನುವಂತ್ ತುಷಾರ್ನ ಆಡಿಸ್ತಾರೆ ಅಂತ ನನ್ಗನ್ಸುತ್ತೆ. ನೋಡೋಣ, ಲುಂಗಿ ಅಂಗಡಿನ ಆಡಿಸ್ತಾರೆ ಪಕ್ಕ ಅಂತ. ಈ ಮ್ಯಾಚ್ ಅಲ್ಲಂತೂ ಕನ್ಫರ್ಮ್ ಲುಂಗಿ ಅಂಗಡಿನೇ ಆಡ್ತಾರೆ. ಈ ಕಡೆ KKR ಪ್ಲೇಯಿಂಗ್ 11 ಇಲ್ಲಿ ನೋಡೋದಾದ್ರೆ ಗುರು, ಏನಂದ್ರೆ ಗುರ್ಬಜ್ ಅವ್ರ ಜಾಗದಲ್ಲಿ ಯಾಕೋ ನನಗನ್ನಿಸ್ತಾ ಇದೆ ಕ್ವಿಂಟನ್ ಡಿಕಾಕ್ ತರಬಹುದು ಇವರು ಅಂತ. ಅದಾದ್ಮೇಲೆ ಈ ಕಡೆ ಮನೀಶ್ ಪಾಂಡೆ ಹೋದ್ ಮ್ಯಾಚ್ ಅಲ್ಲಿ ಆಡಿದ್ರು, CSK ವಿರುದ್ಧ ಇತ್ತು KKR ಅವ್ರದ್ದು. ಸೊ ಅವರ ಜಾಗದಲ್ಲಿ ಮತ್ತೆ ಇವರು ವೆಂಕಟೇಶ್ ಅಯ್ಯರೇ ಬರ್ತಾರೆ ಅಂತ, ಯಾಕಂದ್ರೆ ಸ್ವಲ್ಪ ಅವತ್ತೇನೋ ಇಂಜರಿ ಹಂಗಿಂಗ್ ಆಗಿತ್ತಂತೆ. ಈ ಮ್ಯಾಚ್ ಅಲ್ಲಿ ಆಡ್ತಾರೆ ಅಂತ ನನಗನ್ನಿಸ್ತಾ ಇದೆ. ಬಾಕಿ ಉಳಿದಿರೋದೆಲ್ಲ ಸೇಮ್ ಪ್ಲೇಯರ್ಸ್ ಗುರು, ಯಾರು ಏನು ಚೇಂಜಸ್ ಇಲ್ಲ, ಯಾವ್ದು ಏನು ಚೇಂಜಸ್ ಇಲ್ಲ. ಅವ್ರಿಗೆ ಏನಂದ್ರೆ ಮೋಯಿನ್ ಅಲಿ ಮತ್ತೆ ರೋಮನ್ ಪವೆಲ್ ಇಬ್ರು ಬರಲ್ಲ. ಸೊ ಅವ್ರ ಜಾಗದಲ್ಲಿ ಯಾರಾದ್ರೂ ಇಂಪ್ಯಾಕ್ಟ್ ಪ್ಲೇಯರ್ ಅಂತ ಅನುಕೂಲ್ ರಾಯ್ನ ಆಡಿಸ್ಬೋದು. ಲೆಫ್ಟ್ ಆರ್ಮ್ ಸ್ಪಿನ್ನರ್ ಬೇರೆ ಸ್ವಲ್ಪ ಹಣ ನೋಡ್ಬೋದು, ಇದು ಅನುಕೂಲ್ ರಾಯ್ ಬಂದ್ರೆ ಬರ್ಬೋದು, ಆಪ್ಷನ್ ಇದೆ. ಇನ್ನು ಗುರು ಮೇನ್ ಪಾರ್ಟ್ ಮ್ಯಾಚ್ ಅಪ್ಸ್ ಬಗ್ಗೆ ಬರೋಣ. ಸೊ ಮ್ಯಾಚ್ ಅಪ್ಸ್ ಯಾವ್ದು ಮ್ಯಾಚ್ ಅಪ್ ಸಖತ್ತಾಗಿದೆ ಗುರು ಅಂತ ಕೇಳೋದಾದ್ರೆ, ಫಸ್ಟ್ RCB ಬೌಲರ್ಸ್ ವರ್ಸಸ್ KKR ಬ್ಯಾಟಿಂಗ್ ಬರೋಣ. ಏನಂದ್ರೆ ಭೂವಿ ವರ್ಸಸ್ ಸುನಿಲ್ ನಾರಾಯಣ್. ಗುರು ಸುನಿಲ್ ನಾರಾಯಣ್ ಅಂತೂ ನಿಮ್ಗೆಲ್ಲ ಗೊತ್ತಿರಂಗೆ ಅಣ್ಣ ಅಂತೂ ಬಾಲೇ ನೋಡಲ್ಲ, ಜುಬು ಅಂತ ಬೀಸ್ತಾ ಇರ್ತಾರೆ. ಒಂಥರ ಬರೀ ಹೊಡಿಬಡಿ ಆಟಗಾರ. ಸೊ ಆ ತರ ನೋಡೋದಾದ್ರೆ ಈ ಕಡೆ ನಮ್ಮ ಭೂವಿ ಅವರು ಸ್ವಲ್ಪ ಸ್ವಿಂಗ್ ಮಾಡಿ ಪಟ ಅಂತ ಔಟ್ ಮಾಡ್ಬಿಡ್ಬೇಕು ಗುರು. ಬೇಗ ಔಟ್ ಮಾಡಿದಷ್ಟು ನಮಗ್ ಒಳ್ಳೇದು. ಈ ಕಡೆ ಸುಯೇಶ್ ಶರ್ಮಾ, ಈ ಕಡೆ ಅಜಿಂಕ್ಯ ರಹಾನೆ. ನಮ್ಮ ಜಿಂಕ್ಸ್ ಅವರು ಸ್ವಲ್ಪ ಸ್ಪಿನ್ನರ್ಸ್ಗೆ ಆ ಕಡೆ ಈ ಕಡೆ ಅಂದ್ರೆ ಸ್ವಲ್ಪ ಆಡ್ತಾ ಇದಾರೆ. ಈ ವರ್ಷ ಚೆನ್ನಾಗಿ ಆಡ್ತಿದ್ದಾರೆ, ಇಲ್ಲ ಅಂತಿಲ್ಲ, ಸ್ವೀಪ್ ಎಲ್ಲ ಹೊಡಿತಿದ್ದಾರೆ. ಬಟ್ ನೋಡಕ್ ಚಂದ ಇರುತ್ತೆ. ಸುಯೇಶ್ ಅಣ್ಣ ಸಖತ್ತಾಗಿ ಬೌಲಿಂಗ್ ಮಾಡ್ತಿದ್ದಾರೆ. ಸೊ ಇದೊಂದು ಬ್ಯಾಟಲ್ ಚೆನ್ನಾಗಿರುತ್ತೆ. ಇನ್ನು ಡೈರೆಕ್ಟ್ ಆಗಿ ಸುಯೇಶ್ ಅಣ್ಣನ ವಿರುದ್ಧ ಮತ್ತಾರಾದ್ರೂ ಇದಾರ ಅಂತ ಕೇಳಿದ್ರೆ ಆಂಡ್ರೂ ರಸೆಲ್ ಗುರು. ಅಣ್ಣಂದು ಸ್ವಲ್ಪ ಹಿಂಗೆ ಏನು ಒಳಗ್ ಬಂದ್ರೆ ಸಾಕು, ಗೂಗ್ಲಿ ಹಾಕಿದ್ರೆ ಸ್ವಲ್ಪ ರಸೆಲ್ ನ ಔಟ್ ಮಾಡ್ಬಹುದು ಅಂತ. ಯಾಕಂದ್ರೆ KKR ಮ್ಯಾಚ್ ಅಲ್ಲಿ ನೋಡಿದ್ವಲ್ಲ, ಅಂದ್ರೆ KKR ವರ್ಸಸ್ RCB ಫಸ್ಟ್ ಮ್ಯಾಚ್ ಅಲ್ಲಿ ನೋಡಿದೀವಲ್ವಾ. ಸೊ ಆ ತರ ಸ್ವಲ್ಪ ಮಜಾ ಇರುತ್ತೆ, ಇದು ಬ್ಯಾಟಲ್ ನೋಡಕ್ ಸಖತ್ತಾಗಿರುತ್ತೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಕೃನಾಲ್ ಪಾಂಡ್ಯ ವರ್ಸಸ್ ಈ ಕಡೆ ವೆಂಕಟೇಶ್ ಅಯ್ಯರ್ ಆಮೇಲೆ ರಿಂಕು ಸಿಂಗ್. ಗುರು ಫಸ್ಟ್ ಮ್ಯಾಚ್ ಅಲ್ಲಿ KKR ಇರ್ತಾನೆ, ಅದೇ ಸೇಮ್ ಟು ಸೇಮ್ ಬೋಲ್ ಮಾಡಿದ್ರೆ ಯಾರು ಕೃನಾಲ್ ಪಾಂಡ್ಯ ಇಬ್ರಿಗೂ, ಲೆಫ್ಟ್ ಹ್ಯಾಂಡರ್ ಬ್ಯಾಟ್ಸ್ಮನ್ಸ್ ಇಬ್ರಿಗೂ. ಏನಪ್ಪ ನೀನ್ ರಿಂಕು ಸಿಂಗು ಕೃನಾಲ್ ಪಾಂಡ್ಯಕ್ ಆಗ್ತಿದ್ಯಲ್ಲಪ್ಪ. ಅದು ಬಿಟ್ಟು ಮೇನ್ ಯಾರಪ್ಪ ಅಂತಂದ್ರೆ ಯಶ್ ದಯಾಲ್ ವರ್ಸಸ್ ರಿಂಕು ಸಿಂಗ್. ಇದು ಕ್ಲಾಸಿಕ್ ಗುರು, ಕ್ರೇಜಿ ಅಂದ್ರೆ ಒಂಥರ ಕ್ಲಾಸಿಕ್ ಅನ್ಕೊಳ್ಳಿ. ಯಾಕಂತಂದ್ರೆ ಗೊತ್ತಲ್ಲ ನಿಮ್ಗೆ ಏನೇನಾಗಿದೆ ಏನೇನಿಲ್ಲ ಅಂತ. ಯಶ್ ದಯಾಲ್ ವರ್ಸಸ್ ರಿಂಕು ಸಿಂಗ್. ಸೊ ಇದೊಂದು ಬ್ಯಾಟಲ್ ಸಾಕಾಗಿರುತ್ತೆ. ನೆಕ್ಸ್ಟ್ ಈ ಕಡೆ RCB ಬ್ಯಾಟರ್ಸ್ ವರ್ಸಸ್ KKR ಬೌಲರ್ಸ್ ನೋಡೋದಾದ್ರೆ ಗುರು, ವೈಭವ್ ಅರೋರಾ ವರ್ಸಸ್ ಸಾಲ್ಟ್ ನಮ್ಮ ಉಪ್ಪಣ್ಣ. ಸುನಿಲ್ ನಾರಾಯಣ್ ವರ್ಸಸ್ ಕೊಹ್ಲಿ ಕಾಕ. ನಮ್ಮ ಕೊಹ್ಲಿ ಕಾಕ ಅಂತ ಗೊತ್ತಲ್ಲ ನಿಮ್ಗೆ, ಸ್ವೀಪ್ ಮೇಲೆ ಸ್ವೀಪ್ ಹೊಡಿತಿದ್ದಾರೆ, ಹೆಂಗೋ ಆಡ್ತಿದ್ದಾರೆ, ಸಾಕಾದಾಗ ಆಡ್ತಿದ್ದಾರೆ. ಸೊ ಆ ತರ ನೋಡೋದಾದ್ರೆ ಕೊಹ್ಲಿ ಕಾಕ ಅಡ್ವಾಂಟೇಜ್ ಇದೆ. ಬಟ್ ಸುನಿಲ್ ನಾರಾಯಣ್ ವರ್ಸಸ್ ಕೊಹ್ಲಿ ಕಾಕ ಇದೊಂಥರ ನೋಡಕ್ ಸಾಕಾಗಿರುತ್ತೆ ಗುರು. ಅದಾದ್ಮೇಲೆ ನೆಕ್ಸ್ಟ್ ಈ ಕಡೆ ನಮ್ಮ ಪಟಿದಾರ್ ವರ್ಸಸ್ ಈ ಕಡೆ ವರುಣ್ ಚಕ್ರವರ್ತಿ. ಇದು ನೋಡೋಕು ಚೆನ್ನಾಗಿರುತ್ತೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಗುರು, ಈ ಕಡೆ ಸ್ವಸ್ತಿಕ್ ಚಿಕಾರು ಅಥವಾ ಮಯಾಂಕ್ ಅಗರ್ವಾಲ್ ಇಬ್ರಲ್ಲಿ ಯಾರಾದ್ರೂ ಒಬ್ರು ಆಡಿದ್ರು ನಮ್ಮ ಹರ್ಷಿತ್ ರಾಣಾ ವರ್ಸಸ್ ಈ ಕಡೆ ಮಯಾಂಕ್ ಅಗರ್ವಾಲ್. ಇದು ಒಂಥರ ಇದು ಎಲ್ ಕ್ಲಾಸಿಕ್ ಅನ್ನೋ ತರ ಗುರು, ಹಿಂಗೆಲ್ಲ ಗೊತ್ತಲ್ಲ, ನೆನ್ಪಿದೆ ಅನ್ಕೋತೀನಿ. ಸೊ ಇದು ಮಜಾ ಇರುತ್ತೆ. ನಮ್ ಮಯಾಂಕ್ ಅಣ್ಣ ಆಡಿದ್ರೆ ಕ್ರೇಜ್ ಆಗಿರುತ್ತೆ ಗುರು. ಆಮೇಲೆ ಏನ್ ಗೊತ್ತಾ, ಬೌಲಿಂಗ್ ಇದೆಲ್ಲ ನೋಡಿದ್ವಿ. ಬಟ್ ಮೇನ್ ಏನಪ್ಪಾ ಅಂದ್ರೆ ರೊಮಾರಿಯೋ ಶೆಫರ್ಡ್ ವರ್ಸಸ್ ಆಂಡ್ರೆ ರಸೆಲ್. ಗುರು ಇದು ಅಂತ ಕ್ರೇಜ್ ಆಗಿರುತ್ತೆ, ಒಂದು ಕೆರೆಬಿಯನ್ ಕಾಳಗ ಅಂತ ಹೇಳ್ಬೋದಪ್ಪ ಗುರು. ಇನ್ನು ಪಾಯಿಂಟ್ಸ್ ಟೇಬಲ್ ಬರೋಣ. ಪಾಯಿಂಟ್ಸ್ ಟೇಬಲ್ ಅಲ್ಲಿ ನಮ್ಮ RCB ಅವರು ಇವಾಗ ಆಲ್ಮೋಸ್ಟ್ ಥ್ರೋನೇ ಆಗಿದ್ದಾರೆ ಗುರು. ಕ್ವಾಲಿಫೈ ಅಂತ ಬರೋದೊಂದೇ ಬಾಕಿ ಇದೆ. ಯಾಕಂದ್ರೆ 11ರಲ್ಲಿ 8 ಗೆದ್ದಿದ್ದಾರೆ. ಸೊ ಇನ್ನೊಂದು ಮ್ಯಾಚ್ ಗೆದ್ರೆ ಕ್ಯೂ ಅಂತ ಫಿಕ್ಸ್ ಬರುತ್ತೆ. ನಾಳೆ ಮ್ಯಾಚ್ ಏನಾದ್ರು ಗೆದ್ರೆ ಕ್ಯೂ ಅಂತ ಫಿಕ್ಸ್ ಬರುತ್ತೆ. ಬಟ್ ನನಗೇನ್ ಅನಿಸ್ತಾ ಇದೆ ಅಂದ್ರೆ ನಾಳೆ ಮ್ಯಾಚ್ ಗೆದ್ರೆ ಗುರು ಏನೋ ಟಾಪ್ 2 ಅಲ್ಲಿ ಕನ್ಫರ್ಮ್ ಆಗೋ ತರ ಅನಿಸ್ತಾ ಇದೆ. ಅಂದ್ರೆ ಸ್ವಲ್ಪ ಬೇರೆಯವ್ರ ಮೇಲೂ ಡಿಪೆಂಡ್ ಆಗುತ್ತೆ, ಇಲ್ಲ ಅಂತಿಲ್ಲ. ಬಟ್ ಆದ್ರೂ ಆಲ್ಮೋಸ್ಟ್ ಕನ್ಫರ್ಮ್ ಅನ್ನೋ ತರ ಅನಿಸ್ತಾ ಇದೆ. ಈ ಕಡೆ KKR ಅವರು ಅವ್ರಿಗೇನಂದ್ರೆ ಸ್ವಲ್ಪ ಇಲ್ಲಿ ಎಲ್ಲೋ ಒಂದು ಹೋಪ್ಸ್ ಇದೆ ಅಂತ ಹೇಳ್ಬೋದು. 1% 2% ಅನ್ನೋ ತರ ಎಲ್ಲೋ ಒಂದು ಹೋಪ್ಸ್ ಇದೆ. ಸೊ ಅವ್ರಿಗೆ ಇದಂತೂ ಮಾಡು ಇಲ್ಲವೇ ಮಡಿ ಪಂದ್ಯ, ಏನೋ ಅವ್ರದ್ದು ಒಂದು ಬೆಸ್ಟ್ ಕೊಡ್ಬೇಕು ಅಂತ ಬರ್ತಾರೆ ಅನ್ಕೋತೀನಿ. ಆಮೇಲೆ ಇಲ್ಲಿ ಬೆಂಗಳೂರಲ್ಲಿ ಗೊತ್ತಿರೋದೇ ನಿಮ್ಗೆ, ಟಾಸ್ ಗೆದ್ರೆ ಸೆಕೆಂಡ್ ಬ್ಯಾಟಿಂಗ್ ತಗೋತಾರೆ. ಮಳೆ ಚಾನ್ಸ್ ಏನಾದ್ರು ಇದೆ ಗುರು ಅಂತ ಕೇಳಿದ್ರೆ 45% 50% ಮಳೆ ಅಂತ ಹೇಳ್ತಾ ಇದಾರೆ. ಬಟ್ ಗೊತ್ತಲ್ಲ, ಡ್ರೈನೇಜ್ ಸಬ್ವೇರ್ ಸಿಸ್ಟಮ್ ಎಲ್ಲ ನಮ್ದು ಫುಲ್ ರೊಚ್ಕೆ ಬಿಟ್ಟು ಸಾಕಾಗಿದೆ, ಝೂಯಿ ಅಂತ ಹೇಳ್ಕೊಂಡ್ ಬಿಡುತ್ತೆ ನೀರ್ನ. ಸೊ ಆ ತರ ನೋಡೋದಾದ್ರೆ ಕೊನೆಯಲ್ಲಿ ಹಂಗೋ 10 overs 15 overs ಆದ್ರೂ ಮಾಡ್ತಾರೆ. ಒಟ್ನಲ್ಲಿ ಗುರು ನಾಳೆ ಅಂತೂ ಮಜಾ ಮ್ಯಾಚ್ ನಡೆಯುತ್ತೆ ಅಂತ. ಯಾಕಂತಂದ್ರೆ ಈ ಕಡೆ ನಮ್ಮ ಕೊಹ್ಲಿ ಕಾಕ ಗೊತ್ತಲ್ಲ, ಅವ್ರಿಗೆ ಟ್ರಿಬ್ಯೂಟ್ ಕೊಡಕ್ಕೆ ಫುಲ್ ವೈಟ್ ಜರ್ಸಿ ಹಾಕೊಂಡ್ ಬರ್ತಾರೆ. ಆಲ್ಮೋಸ್ಟ್ ಎಲ್ರು ಹಾಕೊಂಡ್ ಬರ್ತಾರೆ ಅಂತ ಅನ್ಕೊಂಡಿದೀನಿ. 100% ಆದ್ರೆ ಗುರು ಒಂಥರ ಮೈ ಜುಮ್ಮನತ್ ನೋಡಕ್ಕೆ ಒಂಥರ ವಾಹ್ ಅಂತ ಅನ್ಸ್ಬಿಡುತ್ತೆ ಗುರು. ಇದಪ್ಪ ಟ್ರಿಬ್ಯೂಟ್ ಅಂದ್ರೆ ಇದು ಗುರು, ಟ್ರಿಬ್ಯೂಟ್ ಅಂದ್ರೆ ಈ ತರ ಕೊಡ್ಬೇಕು ಗುರು ಅಂತ ಮಾದರಿ ಆಗ್ಬಿಡ್ತೀವಿ ನಾವು ಆ ತರ. ಸೊ ಇದಾಗಿತ್ತು ಗುರು ಪ್ರಿವ್ಯೂ RCB ವರ್ಸಸ್ KKR. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಒಂದ್ಸರಿ ಮಾಡ್ರಪ್ಪ, ಮಾಡಿದ್ರೆ ನಮಗೂ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ದಟ್ಸ್ ಇಟ್ ಫಾರ್ ದ ಡೇ. ಬಾಯ್. ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.